ವೀಕ್ಷಕರೇ, ಒಂದು ಸ್ಟೋರಿ ನಿಮ್ಮ ಮುಂದೆ ತಂದಿದ್ದೀನಿ. ಹನಿ ಟ್ರ್ಯಾಪ್ ವಿಚಾರಗಳ ಬಗ್ಗೆ ಇವತ್ತು ಬಹಳ ದೊಡ್ಡ ಚರ್ಚೆಗಳಾಗ್ತಾ ಇದೆ. ರಾಜಣ್ಣ ಮಾತಾಡಿದ್ರು, ರಾಜೇಂದ್ರ ಮಾತಾಡಿದ್ರು. ನೋಡ್ರಿ, ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ, ಬೇಕಿದ್ದಂಗೆ ತಿರುಗಿಸ್ಕೊಳ್ತಾರೆ, ಕಾನೂನನ್ನ ಖರೀದಿ ಮಾಡ್ತಾರೆ, ಏನ್ ಮಣ್ಣಾಗಟ್ಟಿ ಕೂಡ ಮಾಡ್ತಾರೆ. ನಾನು ಮೊನ್ನೆಯಿಂದ ಒಂದು ಮಾತನ್ನ ಹೇಳ್ತಾ ಇದ್ದೆ, ಅದು ಬಿಟ್ಟಾಕಿ ನಿಮಗೆ ವಿಡಿಯೋ ಕಾಲ್ ಬರುತ್ತೆ, ಸಮ್ ಟೈಮ್ಸ್ ಫೇಸ್ಬುಕ್ ಅಲ್ಲಿ ಬರುತ್ತೆ, ಆಮೇಲೆ ನಿಮಗೆ ವಿಡಿಯೋ ಕಾಲ್ ಮಾಡ್ತಾರೆ, ಮಾತಾಡ್ತಾ ಇರ್ತಾರೆ, ಆಮೇಲೆ ನಿಮ್ಮನ್ನ ಬೆತ್ತಲು ಮಾಡ್ತಾರೆ, ಒಂದು ರೀತಿಯಲ್ಲಿ ಅದನ್ನ ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡಿದ ನಂತರ ನಿಮ್ಮನ್ನ ಯಾವೆಲ್ಲ ರೀತಿಯಲ್ಲಿ ಹಿಂಸೆ ಮಾಡ್ತಾರೆ ಅಂತೇಳಿ. ಇಂಥ ಒಂದು ಹಿಂಸೆಗೆ ಅಜ್ಜ ಮತ್ತು ಅಜ್ಜಿ ಪ್ರಾಣ ಬಿಟ್ಟಿದ್ದಾರೆ ಬೆಳಗಾವಿಯಲ್ಲಿ. ಬನ್ನಿ, ಅದರ ಒಂದು ಬ್ರೇಕಿಂಗ್ ನ್ಯೂಸ್. ಇದರ ಬಗ್ಗೆ ಸರ್ಕಾರಗಳು ಯಾವ ಕ್ರಮ ಕೈಗೊಳ್ಳುತ್ತೆ? ಮಣ್ಣಗಟ್ಟಿ ಸರ್ಕಾರಗಳು ಯಾವನಿಲ್ಲ ಇವರೆಲ್ಲ. ವಿಡಿಯೋ ಕಾಲ್ಗೆ ಬೆದರಿ ವಿರುದ್ಧ ದಂಪತಿ ಸೂಸೈಡ್. ಬೆಳಗಾವಿಯಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೀತಾ ಇದೆ. ವೃದ್ಧರಿಗೆ ನಗ್ನ ವಿಡಿಯೋ ಬಗ್ಗೆ ಸೈಬರ್ ಚೋರರ ಬೆದರಿಕೆ. ಬೆಳಗಾವಿಯ ಬಿಡಿ ಗ್ರಾಮದಲ್ಲೊಂದು ಮನಕಲಕುವ ಘಟನೆ. ಸೈಬರ್ ಖದೀಮರಿಗೆ 6 ಲಕ್ಷ ಹಣ ನೀಡಿದ್ದ ಅಜ್ಜ ಅಜ್ಜಿ ಮತ್ತಷ್ಟು ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ ಸೈಬರ್ ಚೋರರು. ಡೆತ್ ನೋಟ್ ಬರೆದಿಟ್ಟು ಅಜ್ಜ ಅಜ್ಜಿ ಸಾವಿಗೆ ಶರಣು. ನಿದ್ರೆ ಮಾತ್ರ ಸೇವಿಸಿ ಪ್ರಾಣ ಬಿಟ್ಟ ಡಿಯಾಗೋ ಮತ್ತು ಪಾವಿಯಾ ಕ್ರಿಶ್ಚಿಯನ್ ದಂಪತಿ ಇರಬೇಕು. ಇವರಿಬ್ಬರನ್ನ ಬ್ಲಾಕ್ ಮೇಲ್ ಮಾಡಿದ್ದಾರಂತೆ. ಅದು ಕೂಡ ನಗ್ನ ವಿಡಿಯೋ ಇದೆ ಅಂತ ಹೇಳಿ. ಏನ್ರಿ ಕತೆ ಇದು? ಆಮೇಲೆ ನಮ್ಮನ್ನು ಸರ್ಕಾರಗಳು ಕಾನೂನುಗಳು ಕಾಪಾಡ್ತಾ ಇದೆಯಾ? ಕೇಂದ್ರ ಆದ್ರೇನು, ರಾಜ್ಯ ಆದ್ರೇನು, ಮಣ್ಣಂಗಟ್ಟಿ. ಇದರ ಬಗ್ಗೆ ಒಂದು ಏನು ಗೊತ್ತಾಗೋದಿಲ್ಲ ಅಂತಂದ್ರೆ, ಯಾವನ್ ಮಾಡ್ತಾನೆ, ಯಾವ ಹಲ್ಕಟ್ಟುಗಳಿಗೆ ಈ ಕೆಲಸಗಳನ್ನ ಮಾಡ್ತಾರೆ, ಯಾರು ಈ ತರ ಪತ್ತೆ ಹಚ್ಚೋಕ್ಕಾಗೋದಿಲ್ಲ ಅಂತಂದ್ರೆ ಯಾಕೆ ಬೇಕು ಗುಪ್ತಗಾರಿಕೆ, ಮತ್ತೊಂದು ಪೊಲೀಸ್ ಡಿಪಾರ್ಟ್ಮೆಂಟ್, ಆಮೇಲೆ ಮತ್ತೊಂದು ಮಗದೊಂದು ಏನ. ಅಲ್ಲ, ಈ ಸರ್ಕಾರಗಳನ್ನು ಸತ್ತಿದೆಯಾ, ಜೀವಂತವಾಗಿದೆಯಾ? ಯಾವ್ದಾದ್ರೇನಂತೆ, ರಾಜ್ಯ ಸರ್ಕಾರ ಆದ್ರೇನು, ಕೇಂದ್ರ ಸರ್ಕಾರ ಆದ್ರೇನು? ಈ ತರ ವಿಡಿಯೋ ಕಾಲ್ಗಳು ಮಾಡೋದು, ಈ ತರ ತಪ್ಪು ಮಾಹಿತಿಗಳನ್ನು ಕೊಡೋದು, ಈ ತರ ಮಾಡಿದಾಗ ಎಲ್ಲಿಂದ ಮಾಡ್ತಾರೆ? ಅಮೆರಿಕದಲ್ಲಿ ಕೂತು ಮಾಡ್ತಾರಾ? ಎಲ್ಲ ಇಂಡಿಯಾದಲ್ಲೇ ಕೂತು ಮಾಡ್ತಾ ಇರುತ್ತಾನೆ ಎಲ್ಲವನ್ನು ಕೂಡ. ಆಯ್ತಪ್ಪ, ಬೇರೆ ನಂಬರ್ ಇಂದ ಬಂದ್ರೆ ಬೇರೆ ವಿಚಾರ. ಉಳಿದದಕ್ಕೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕಟ್ಟಿ ಟ್ಯಾಕ್ಸ್ ಕಟ್ಟಿ, ಮತ್ತೊಂದು ಕಟ್ಟಿ, ಮಗದೊಂದು ಕಟ್ಟಿ, ನಿಮ್ದು ಕ್ಯಾನ್ಸಲ್ ಆಗುತ್ತೆ, ಮಣ್ಣಂಗಟ್ಟಿ ಆಗತ್ತೆ. ಇದರ ಬಗ್ಗೆ ಹೇಳಕ್ಕಾಗಲ್ವಾ? ಈಗ ಏನ್ ಮಾಡ್ತೀರಿ? ಅಜ್ಜ ಅಜ್ಜಿ ಹಣವನ್ನು ಕೂತು ತಿಂತೀರಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು? ಒಂದಕ್ಕೆ ಉತ್ತರ ಇರೋದಿಲ್ಲ, ಯಾವ್ದು ಬೇಕು ಅದಕ್ಕೆ ಉತ್ತರ ಇರೋದಿಲ್ಲ. ಅಲ್ಲಿ ಯಾವನೋ ಒಬ್ಬ ಏನೋ ಮಟ್ಕಾದಂಧೆ ಮಾಡ್ತಾ ಇದ್ರೆ, ಆಮೇಲೆ ಯಾವುದೋ ಒಂದು ಇಸ್ಪೀಟ್ ಆಡ್ತಾ ಇದ್ರೆ, ಪೊಲೀಸರು ಬರೋದೇನು, ಹೊಡಿಯೋದೇನು, ಬಡಿಯೋದೇನು, ಸಾಯಿಸೋದೇನು? ಸತ್ತೋಗಿದ್ದೀರಾ ನೀವು? ಆನ್ಲೈನ್ ಗೇಮಿಂಗ್ ಆಗುವಂತದ್ದು ಸತ್ತೋಗಿದ್ದೀರಾ? ಅದಕ್ಕೆ ಎಲ್ಲ ಶ್ರೀಮಂತ ಎಲ್ಲ ಈ ರಾಜಕಾರಣಿಗಳ ಮಕ್ಕಳ ಇದಕ್ಕೆ ಬಲಿಯಾಗೋದು ಯಾಕೆ ಅಂತಂದ್ರೆ ನಿಮ್ಗೆಲ್ಲ ಬಡವರ ಶಾಪ. ನಿಮ್ಗೆಲ್ಲ ಈ ಅಜ್ಜ ಅಜ್ಜಿ ಮೇಲೆ ಬ್ಲಾಕ್ ಮೇಲ್ ಮಾಡಿ ವಿಡಿಯೋ ಬರುತ್ತೆ ಅಂತಂದ್ರೆ, ನಗ್ನ ವಿಡಿಯೋ ಇದೆ ಅಂತಂದ್ಬಿಟ್ಟು ಅವ್ರು ಸತ್ತೋಗ್ತಾರೆ ಅಂತಂದ್ರೆ, ಭಾಷಣ ಬೀಗ ನಾಲ್ಕು ರಾಜಕಾರಣಿಗಳಲ್ಲಿದ್ದಾರೆ. ಯಾವುದೇ ಪಾರ್ಟಿ ಬಿಟ್ಟು ಹಾಕಿದ್ರೆ ನನಗೆ ಬೇಕಾಗಿಲ್ಲ. ಯಾವನು ಪಾರ್ಟಿ, ಯಾವನು ಬಿಜೆಪಿ, ಕಾಂಗ್ರೆಸ್, ಎಲ್ಲರೂ ಕೂಡ ಜನ ಇದ್ರೆ ಮಾತ್ರ ಇರೋದು. ಇವರಿಲ್ಲ ಅಂತಂದ್ರೆ ಯಾವ ಜನ ಕೂಡ ಇಲ್ಲ, ಜನಗಳಿಲ್ಲ ಅಂತಂದ್ರೆ ಯಾವ ಪಾರ್ಟಿಗಳು ಕೂಡ ಇಲ್ಲ. ನೀವು ಯಾವ್ದ್ರಲ್ಲಿ ಓಡಾಡಕ್ಕಾಗಲ್ಲ, ನೀವು ಗನ್ ಮ್ಯಾನಲ್ಲಿ ಇಟ್ಕೊಂಡು. ಇದನ್ನೊಂದು ಬ್ಯಾನ್ ಮಾಡಕ್ಕಾಗಲ್ಲ, ಇದರ ಬಗ್ಗೆ ಒಂದು ತನಿಖೆ ಮಾಡಕ್ಕಾಗಲ್ಲ. ಉಳಿದ ಬಳದಕ್ಕೆ ನನಗೆ ಎಷ್ಟು ಓಟ್ ಬೇಕು, ನನಗೆ ಜಾತಿಯವನು ಯಾವನು ಬೇಕು, ನನಗೆ ಮತ್ತೊಂದೇನು ಬೇಕು, 1 ಲಕ್ಷ ಜನ ಇಡ್ತೀನಿ, ರಾಜಕೀಯಕ್ಕೆ ತರ್ತೀನಿ, ಅವನನ್ನು ಮಾಡ್ತೀನಿ, ಇವರನ್ನು ಮಾಡ್ತೀನಿ. ಇದನ್ನೊಂದು ಪತ್ತೆ ಹಚ್ಚಕ್ಕಾಗಲ್ಲ. ಮತ್ತಿನ್ನೇನ್ರಿ ಏನೋ ಬೇರೆ ಮಾಡ್ತೀವಂತೆ, ಶತ್ರು ರಾಷ್ಟ್ರಗಳು ಬಂದ್ರೆ ಏನೋ ಎದೆ ಬಿಸಿಕೊಡ್ತೇವಂತೆ, ಪಟಾಕಿ ಅಂತೆ, ಮತ್ತೊಂದಂತೆ, ಮಣ್ಣಂಗಟ್ಟಿ ಎಲ್ಲ ಕಳ್ರು. ಈ ಅಜ್ಜ ಅಜ್ಜಿಗೆ ಒಂದು ವಿಡಿಯೋ ಕಾಲ್ ಬರುತ್ತೆ, 6 ಲಕ್ಷ ಪಿಕ್ತಾರೆ, ನಗ್ನ ವಿಡಿಯೋ. ಇವರ ನಗ್ನ ವಿಡಿಯೋ ಇಟ್ಕೊಂಡು ಏನ್ರಿ ಮಾಡ್ತೀರಿ? ಅಥವಾ ಅದನ್ನು ಮಾಡುವಂತವನಾಗಿದ್ರೆ ಇಲ್ವಾ? ಅವನು ಈ ದೇಶದಲ್ಲಿ ಇಲ್ವಾ? ಅವನು ಯಾರ ಕಂಟ್ರೋಲ್ ಬರೋದಿಲ್ವಾ? ಏನು ಬಿಹಾರ, ಉತ್ತರ ಪ್ರದೇಶ ಅಂತ ಹೇಳ್ತಾರೆ, ಯಾಕೆ ಅಲ್ಲಿದ್ದವ್ರು ಸತ್ತೋಗಿದಾರ ಸಂಬಂಧಪಟ್ಟವರು? ನಾನ್ ಸೆನ್ಸ್ ಯಾರು? ಪದೇ ಪದೇ ಏನೊಂದು ಜನರನ್ನು ಪೀಕೋದಕ್ಕೊಂದು ಅರ್ಥ ಇಲ್ವಾ? ಜನರ ರಕ್ತ ಕುಡಿಯೋದಕ್ಕೊಂದು ಅರ್ಥ ಇಲ್ವಾ? ಯಾವುದೋ ಬ್ಲಾಕ್ ಮೇಲ್, ಏನೋ ಹನಿ ಟ್ರ್ಯಾಪ್ ಅಂತಂದ್ರೆ ಅವ್ರು ಬಚಾವ್. ಈ ಪಾಪದ ಅಜ್ಜ ಅಜ್ಜಿ ಸೈಬರ್ ಖದೀಮರು ಇದನ್ನೊಂದು ಕಂಟ್ರೋಲ್ ಮಾಡಕ್ಕಾಗೋದಿಲ್ಲ ಅಂತಂದ್ರೆ ಬಿಟ್ಟೋಗ್ರಿ. ಆ ಹಿಂದಿನ ಕಾಲದ ರೀತಿಯಲ್ಲಿ ಇರೋಣ, ಏನು ಈ ಕಾಡು ಮನುಷ್ಯರ ತರ ಇರೋಣ, ಬಡ್ದಾಡ್ಕೊಂಡು ಇರೋಣ. ನೀವಿದ್ದೇನು ಪ್ರಯೋಜನ? ಬನ್ನಿ, ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಎಸ್ ಮೈಲಾರಿ, ಏನಿದು? ಖಂಡಿತ ಜಯಪ್ರಕಾಶ್, ಬೆಳಗಾವಿಯಲ್ಲಿ ವೃದ್ಧ ದಂಪತಿಗಳಿಗೆ ನಗ್ನ ವಿಡಿಯೋ ಇದೆ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ. ಈ ಒಂದು ಬೆದರಿಕೆಯಿಂದ ಬೇಸತ್ತಂತ ವೃದ್ಧ ದಂಪತಿಗಳು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಬಿಡಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಪ್ರಮುಖವಾಗಿ ಕಳೆದ 1 ತಿಂಗಳಿಂದ ಕೂಡ ಈ ವೃದ್ಧ ದಂಪತಿಗಳಿಗೆ ಪೊಲೀಸರ ಹೆಸರು ಹೇಳಿಕೊಂಡು ನಿಮ್ಮ ನಗ್ನ ಚಿತ್ರಗಳಿವೆ, ಅವುಗಳನ್ನ ಏನು ವೈರಲ್ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಬೆದರಿಕೆಯನ್ನ ಹಾಕಿದ್ರು. ಈ ಒಂದು ಬೆದರಿಕೆಗೆ ಸುಮಾರು 6 ಲಕ್ಷ ಹಣವನ್ನ ಕೂಡ ಈಗಾಗಲೇ ವೃದ್ಧ ದಂಪತಿಗಳು ವರ್ಗಾವಣೆ ಮಾಡಿದ್ದಾರೆ. ಇವನ್ನ
ಅಂದ್ರೆ ಮತ್ತಷ್ಟು ಹಣವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪದೇ ಪದೇ ಪೀಡಿಸ್ತಾ ಇದ್ರು. ಇದರಿಂದ ಬೇಸತ್ತಂತ ಏನು ಈ ವೃದ್ಧ ದಂಪತಿಗಳು ನಿದ್ರೆ ಮಾತ್ರೆಯನ್ನ ಮೊದಲಿಗೆ ಏನು ಬಿಡಿ ಗ್ರಾಮದ ಡಿಯಾಗೋ ನಜರತ್ ಮತ್ತು ಜೊತೆಗೆ ಪಾವಿಯಾ ನಜರತ್ ಪತ್ನಿ ಮೊದಲಿಗೆ ನಿದ್ರೆ ಮಾತ್ರೆಯನ್ನ ಸೇವಿಸಿ ಆತ್ಮಹತ್ಯೆಗೆ ಶರಣಾಗ್ತಾಳೆ. ಇದಾದ ನಂತರ ಮನೆಗೆ ಬಂದಂತ ಪತ್ನಿಯ ಸ್ಥಿತಿಯನ್ನ ಕಂಡು ಹತಾಶೆಗೊಂಡಂತ ಪತಿ ಕೂಡ ಅಲ್ಲಿ ಕೈಯನ್ನ ಕೊಯ್ದುಕೊಂಡು ಏನು ಕತ್ತನ್ನ ಕೊಯ್ದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಬೆಳಗಾವಿಯ ಬಿಡಿ ಏನು ನಂದಗಡ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಮರಣೋತ್ತರ ಪರೀಕ್ಷೆಗೆ ಮೃತದೇಹಗಳನ್ನ ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆ ಕೂಡ ಕರೆತಿರುವಂತದ್ದು. ಆದ್ರೆ ಈ ಒಂದು ಘಟನೆಯಿಂದ ಅಲ್ಲಿ ಸಾಕಷ್ಟು ಏನು ಆಕ್ರೋಶ ಕೂಡ ವ್ಯಕ್ತ ಆಗಿರುವಂತದ್ದು. ವೃದ್ಧ ದಂಪತಿಗಳಿಗೆ ಈ ರೀತಿಯಾಗಿ ಏನು ವಿಡಿಯೋ ಇದೆ, ನಗ್ನ ವಿಡಿಯೋ ಇದೆ ಅನ್ನೋ ನಿಟ್ಟಿನಲ್ಲಿ ಏನು ವೈರಲ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಬೆದರಿಕೆಯನ್ನು ಹಾಕಿದ್ರು. ಆ ಒಂದು ಬೆದರಿಕೆಯಿಂದ ಸದ್ಯ ಈ ವೃದ್ಧ ದಂಪತಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ಕೂಡ ಈಗ ಬೆಳಗಾವಿಯ ಏನು SP ಕೂಡ ಬರುವ ಸಾಧ್ಯತೆ ಕೂಡ ಇರುವಂತದ್ದು. ಜಯಪ್ರಕಾಶ್, ಓಕೆ ನೋಡಿ ವೀಕ್ಷಕರೇ, ಇದನ್ನು ಯಾರು ಕೇಳಬೇಕು? ನಾವು ಕೇಂದ್ರಕ್ಕೆ ಕೇಳಬೇಕಾ, ರಾಜ್ಯಕ್ಕೆ ಕೇಳಬೇಕಾ? ರಾಜ್ಯಕ್ಕೆ ಕೇಳಿದ್ರೆ ಕೇಂದ್ರ ಅಂತ ನೀವೆಲ್ಲ ಕೂತಿದ್ದನ್ನ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕೋಕ್ಕಾಗೋದಿಲ್ವಾ? ಇಲ್ಲ ಅಂತಂದ್ರೆ ರಾಜಕಾರಣಿಗಳ ಮನೆಯಲ್ಲಿ ಇಂಥದ್ದಾಗ್ಲಿ, ನಾಲ್ಕು ಆಗ್ಲಿ, ಹಾಗೆಲ್ಲ ಸರಿ ಆಗತ್ತೆ. ಎಂಥ ಮೂರ್ಖತನದ ಪರಮಾವಧಿಗಳು ಗೊತ್ತಾ? ನಾವು ಎಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ನಾವು ಶಂಕರ ಬಿದಿರವ್ರ ಬಗ್ಗೆ ಬಹಳ ಹೇಳ್ತೀವಿ. ಶಂಕರ ಬಿದಿರಿ ಪಾಪ ಒಂದ್ ದಿವಸ ಯಾವುದೋ ಒಂದು ಈ ಸೈಬರ್ ಕ್ರೈಮ್ ಅಲ್ಲಿ ಒಂದು 40,000 ರೂಪಾಯಿ ಅವರೇ ಕಳ್ಕೊಂಡ್ಬಿಟ್ರಂತೆ. ಕಮಿಷನರ್ ಆಗಿದ್ದಂತವ್ರು. ಎಂಥ ಪರಿಸ್ಥಿತಿ ರೀ ನಮ್ಮಲ್ಲಿ. ಇದರ ಬಗ್ಗೆ ಉದ್ದುದ್ದ ಭಾಷಣ ಬಿಗಿಯೋರು ಇದ್ರ ಬಗ್ಗೆ ಮಾತಾಡಲ್ವಾ? ನಮ್ಮವ್ರನ್ನ ಉಳಿಸ್ಕೋಬೇಕು ಅಂತಿಲ್ವಾ? ಇನ್ನೊಂದು ಸ್ಟೋರಿ ಬನ್ನಿ. MLC ರಾಜೇಂದ್ರ ವೀಕ್ಷಕರೇ, ಒಂದು ಸ್ಟೋರಿ ನಿಮ್ಮ ಮುಂದೆ ತಂದಿದ್ದೀನಿ. ಹನಿ ಟ್ರ್ಯಾಪ್ ವಿಚಾರಗಳ ಬಗ್ಗೆ ಇವತ್ತು ಬಹಳ ದೊಡ್ಡ ಚರ್ಚೆಗಳಾಗ್ತಾ ಇದೆ. ರಾಜಣ್ಣ ಮಾತಾಡಿದ್ರು, ರಾಜೇಂದ್ರ ಮಾತಾಡಿದ್ರು. ನೋಡ್ರಿ, ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ, ಬೇಕಿದ್ದಂಗೆ ತಿರುಗಿಸ್ಕೊಳ್ತಾರೆ, ಕಾನೂನನ್ನ ಖರೀದಿ ಮಾಡ್ತಾರೆ, ಏನ್ ಮಣ್ಣಾಗಟ್ಟಿ ಕೂಡ ಮಾಡ್ತಾರೆ. ನಾನು ಮೊನ್ನೆಯಿಂದ ಒಂದು ಮಾತನ್ನ ಹೇಳ್ತಾ ಇದ್ದೆ, ಅದು ಬಿಟ್ಟಾಕಿ ನಿಮಗೆ ವಿಡಿಯೋ ಕಾಲ್ ಬರುತ್ತೆ, ಸಮ್ ಟೈಮ್ಸ್ ಫೇಸ್ಬುಕ್ ಅಲ್ಲಿ ಬರುತ್ತೆ. ಆಮೇಲೆ ನಿಮಗೆ ವಿಡಿಯೋ ಕಾಲ್ ಮಾಡ್ತಾರೆ, ಮಾತಾಡ್ತಾ ಇರ್ತಾರೆ, ಆಮೇಲೆ ನಿಮ್ಮನ್ನ ಬೆತ್ತಲು ಮಾಡ್ತಾರೆ, ಒಂದು ರೀತಿಯಲ್ಲಿ ಅದನ್ನ ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡಿದ ನಂತರ ನಿಮ್ಮನ್ನ ಯಾವೆಲ್ಲ ರೀತಿಯಲ್ಲಿ ಹಿಂಸೆ ಮಾಡ್ತಾರೆ ಅಂತೇಳಿ. ಇಂಥ ಒಂದು ಹಿಂಸೆಗೆ ಅಜ್ಜ ಮತ್ತು ಅಜ್ಜಿ ಪ್ರಾಣ ಬಿಟ್ಟಿದ್ದಾರೆ ಬೆಳಗಾವಿಯಲ್ಲಿ. ಬನ್ನಿ, ಅದರ ಒಂದು ಬ್ರೇಕಿಂಗ್ ನ್ಯೂಸ್. ಇದರ ಬಗ್ಗೆ ಸರ್ಕಾರಗಳು ಯಾವ ಕ್ರಮ ಕೈಗೊಳ್ಳುತ್ತೆ? ಮಣ್ಣಗಟ್ಟಿ ಸರ್ಕಾರಗಳು ಯಾವನಿಲ್ಲ ಇವರೆಲ್ಲ. ವಿಡಿಯೋ ಕಾಲ್ಗೆ ಬೆದರಿ ವೃದ್ಧ ದಂಪತಿ ಸೂಸೈಡ್. ಬೆಳಗಾವಿಯಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೀತಾ ಇದೆ. ವೃದ್ಧರಿಗೆ ನಗ್ನ ವಿಡಿಯೋ ಬಗ್ಗೆ ಸೈಬರ್ ಚೋರರ ಬೆದರಿಕೆ. ಬೆಳಗಾವಿಯ ಬಿಡಿ ಗ್ರಾಮದಲ್ಲೊಂದು ಮನಕಲಕುವ ಘಟನೆ. ಸೈಬರ್ ಖದೀಮರಿಗೆ 6 ಲಕ್ಷ ಹಣ ನೀಡಿದ್ದ ಅಜ್ಜ ಅಜ್ಜಿ ಮತ್ತಷ್ಟು ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ ಸೈಬರ್ ಚೋರರು. ಡೆತ್ ನೋಟ್ ಬರೆದಿಟ್ಟು ಅಜ್ಜ ಅಜ್ಜಿ ಸಾವಿಗೆ ಶರಣು. ನಿದ್ರೆ ಮಾತ್ರ ಸೇವಿಸಿ ಪ್ರಾಣ ಬಿಟ್ಟ ಡಿಯಾಗೋ ಮತ್ತು ಪಾವಿಯಾ ಕ್ರಿಶ್ಚಿಯನ್ ದಂಪತಿ ಇರಬೇಕು. ಇವರಿಬ್ಬರನ್ನ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ. ಅದು ಕೂಡ ನಗ್ನ ವಿಡಿಯೋ ಇದೆ ಅಂತ ಹೇಳಿ. ಏನ್ರಿ ಕತೆ ಇದು? ಆಮೇಲೆ ನಮ್ಮನ್ನು ಸರ್ಕಾರಗಳು ಕಾನೂನುಗಳು ಕಾಪಾಡ್ತಾ ಇದೆಯಾ? ಕೇಂದ್ರ ಆದ್ರೇನು, ರಾಜ್ಯ ಆದ್ರೇನು, ಮಣ್ಣಂಗಟ್ಟಿ. ಇದರ ಬಗ್ಗೆ ಒಂದು ಏನು ಗೊತ್ತಾಗೋದಿಲ್ಲ ಅಂತಂದ್ರೆ, ಯಾವನ್ ಮಾಡ್ತಾನೆ, ಯಾವ ಹಲ್ಕಟ್ಟುಗಳಿಗೆ ಕೆಲಸಗಳನ್ನ ಮಾಡ್ತಾರೆ, ಯಾರು ಈ ತರ ಹೊತ್ತ ಹಚ್ಚೋಕ್ಕಾಗೋದಿಲ್ಲ ಅಂತಂದ್ರೆ ಯಾಕ್ರೆ ಬೇಕು? ಗುಪ್ತಗಾರಿಕೆ, ಮತ್ತೊಂದು ಪೊಲೀಸ್ ಡಿಪಾರ್ಟ್ಮೆಂಟ್, ಆಮೇಲೆ ಮತ್ತೊಂದು ಮಗದೊಂದು ಏನ. ಅಲ್ಲ, ಈ ಸರ್ಕಾರಗಳನ್ನು ಸತ್ತಿದೆಯಾ, ಜೀವಂತವಾಗಿದೆಯಾ? ಯಾವ್ದಾದ್ರೇನಂತೆ? ರಾಜ್ಯ ಸರ್ಕಾರ ಆದ್ರೇನು, ಕೇಂದ್ರ ಸರ್ಕಾರ ಆದ್ರೇನು? ಈ ತರ ವಿಡಿಯೋ ಕಾಲ್ಗಳು ಮಾಡೋದು, ಈ ತರ ತಪ್ಪು ಮಾಹಿತಿಗಳನ್ನು ಕೊಡೋದು, ಈ ತರ ಮಾಡಿದಾಗ ಎಲ್ಲಿಂದ ಮಾಡ್ತಾರೆ? ಅಮೆರಿಕದಲ್ಲಿ ಕೂತು ಮಾಡ್ತಾರಾ? ಎಲ್ಲ ಇಂಡಿಯಾದಲ್ಲೇ ಕೂತು ಮಾಡ್ತಾ ಇರುತ್ತಾನೆ ಎಲ್ಲವನ್ನು ಕೂಡ. ಆಯ್ತಪ್ಪ, ಬೇರೆ ನಂಬರ್ ಇಂದ ಬಂದ್ರೆ ಬೇರೆ ವಿಚಾರ. ಉಳಿದದಕ್ಕೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕಟ್ಟಿ ಟ್ಯಾಕ್ಸ್ ಕಟ್ಟಿ, ಮತ್ತೊಂದು ಕಟ್ಟಿ, ಮಗದೊಂದು ಕಟ್ಟಿ, ನಿಮ್ದು ಕ್ಯಾನ್ಸಲ್ ಆಗುತ್ತೆ, ಮಣ್ಣಂಗಟ್ಟಿ ಆಗುತ್ತೆ.